ಈ ದಿನ ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣ ಸ್ವಾಮಿ ಅಣ್ಣ ಅಭಿಮನ್ಯು ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾವು ಕೆಂಪೇಗೌಡ ಸರ್ಕಲ್ ಬಂಗಾರಪೇಟೆ ಎಸ್ ಎನ್ ಅಭಿಮಾನಿಗಳು ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಎಸ್ ಎನ್, ಜೈ ಡಿ ಕೆ. ಶಿವಕುಮಾರ್ ಅವರಿಗೆ ಶಿವಕುಮಾರ್ ಅವರಿಗೆ ಶಿವಕುಮಾರ್ ಅವರಿಗೆ जय भला कांग्रेस पार्टी के, जय भला डी के शिवकुमार जी के, जय भला एस एन नारायण स्वामी के. ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಡಿ ಕೆ ಶಿವಕುಮಾರ್ ಅವರಿಗೆ. ಬಂಗಾರಪೇಟೆಯ ಈ ಜನಸಮೂಹವನ್ನ ಈ ಕೆಂಪೇಗೌಡ ಸರ್ಕಲ್ನಲ್ಲಿ ಸೇರಿರುವ ಕಾರಣ ನೂತನವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರ 45 ವರ್ಷ ರಾಜಕೀಯ ಜೀವನದ ಕನಸನ್ನ ಇವತ್ತು ನನಸಾಗಿ ಮುಖ್ಯಮಂತ್ರಿಗಳಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಹಾಗೆ ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಹ್ಯಾಟ್ರಿಕ್ ಗೆಲುವಿನ ಎಸ್ ಎನ್ ನಾರಾಯಣ ಸ್ವಾಮಿಯವರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಸೇರಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪ್ರಮಾಣವಚನವನ್ನು ಸ್ವೀಕರಿಸುವುದನ್ನು ಆನಂದಿಸಿ ನಾವು ಇಲ್ಲಿ ಅಭಿನಂದಿಸಿ ಸಿಹಿ ಮತ್ತು ಪಟಾಕಿಗಳನ್ನು ಅಂಟಿಸಿದ್ದೀವಿ. ಹಾಗೆಯೇ ಕೆಂಪೇಗೌಡ ಸರ್ಕಲ್ ವೃತ್ತಿನಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿಯವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಯಾಕೆಂದರೆ ಅವರು ಈ ಒಂದು ಬಂಗಾರಪೇಟೆ ಕ್ಷೇತ್ರವನ್ನು ಏನು ಜನಪ್ರಿಯ ಶಾಸಕರು ಅಂತ ಹೇಳ್ಬಿಟ್ಟು ಏನು ಹೆಸರಾಗಿದ್ದಾರೋ ಅದೇ ರೀತಿಯಾಗಿ ಅಭಿವೃದ್ಧಿ ಅಧಿಕಾರರು ಅಂದರೆ ತಪ್ಪಾಗಲಾರದು. ಎಲ್ಲ ಜಾತಿ ಭೇದವನ್ನು ಮರೆತು ಇಲ್ಲಿ ಅಭಿವೃದ್ಧಿಗಳನ್ನು ಮಾಡತಕ್ಕಂಥ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವರಿಗೆ ನಮಗೆ ಸಚಿವ ಸ್ಥಾನವನ್ನು ನೀಡಲೇಬೇಕಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಇಲ್ಲಿ ಸಿಹಿ ಮತ್ತು ಪಟಾಕಿ ಹಂಚಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲ ಕಾರ್ಯಕರ್ತರು ಸೇರಿ ಅಭಿನಂದಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಎಚ್ ಕೆ ನಾರಾಯಣ ಸ್ವಾಮಣ್ಣನವರು ನೆರವೇರಿಸಿಕೊಡ್ತಾರೆ. 25ನೇಯ ಮುಖ್ಯಮಂತ್ರಿಗಳಾಗಿ ನಮ್ಮ ಸಮುದಾಯದ ಮುಖಂಡರಾದ ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡಿದ್ದಾರೆ. ಈ ಒಂದು ಸಂತೋಷ ಸಮಾರಂಭದಲ್ಲಿ ಎಲ್ಲ ಇಲ್ಲಿ ಜನ ಸೇರಿ ನಾವು ಆನಂದಿಸ್ತಾ ಇದ್ದೀವಿ. ಹಾಗೆ 75 ವರ್ಷಗಳಿಂದ ಕೆ ಸಿ ರೆಡ್ಡಿ ಆದ ನಂತರ ನಮ್ಮ KGF ಮತ್ತು ಬಂಗಾರಪೇಟೆ ಅವಳಿ ಕ್ಷೇತ್ರಗಳಲ್ಲಿ ಇದುವರೆಗೂ ಯಾರಿಗೂ ಕೂಡ ಮಂತ್ರಿ ಸ್ಥಾನ ಕೊಡಲಿಲ್ಲ. ಪ್ರಪ್ರಥಮವಾಗಿ ಇವತ್ತು ಕೊಡದೇ ಕೂಡ ನೆಕ್ಸ್ಟು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡುವಾಗ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತ ನಾವೆಲ್ಲ ಕೂಡ ಇಲ್ಲಿ ಒಕ್ಕಲಿನಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಡಿ ಕೆ ಶಿವಕುಮಾರ್ಗೆ, ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ, ನಿಮ್ಮ ನೆಚ್ಚಿನ ಡಬಲ್ ಶೂಟರ್ ಆದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ವಿಶೇಷವಾಗಿ ನಾವು ಒಕ್ಕಲಿಗ ಸಮುದಾಯದಲ್ಲಿ ಎಲ್ಲರೂ ಒತ್ತಾಯ ಮಾಡುವುದೇನೆಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನಮ್ಮ ಎಸ್ ಎನ್ ನಾರಾಯಣ ಅವರಿಗೆ ಒಂದು ಸಚಿವ ಸ್ಥಾನ ನೀಡಲೇಬೇಕಂತ ಬಂಗಾರಪೇಟೆ ಒಕ್ಕಲಿಗ ಸಮುದಾಯ ಎಲ್ಲರೂ ಒಂದು ಮನವಿಯನ್ನು ಮಾಡ್ತಾರೆ. ಎಲ್ಲ ಸಮುದಾಯಗಳು ಮತ್ತೆ ಪ್ರಬಲವಾಗಿ ಬಂಗಾರಪೇಟೆ ತಾಲೂಕಲ್ಲಿ ಒಕ್ಕಲಿಗ ಸಮುದಾಯನೂ ಪ್ರಬಲವಾಗಿದೆ. ಅದರಿಂದ ಎಲ್ಲರೂ ಅವ್ರ ಜೊತೆ ನಾವು ಒಗ್ಗೂಡಿಗೆ ಇದ್ದೀವಿ. ನಮಗೆಲ್ಲ ಶಕ್ತಿ ತುಂಬಬೇಕಂದ್ರೆ ನಮ್ಮ ಸನ್ಮಾನ್ಯ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ನಮ್ಮ ಡಿ ಕೆ ಶಿವಕುಮಾರ್ ಮನವಿ ಮಾಡ್ಕೊತಾ ಇದ್ದೀವಿ. ಜೈ ಡಿ ಕೆ ಶಿವಕುಮಾರ್ಗೆ, ಜೈ ಡಿ ಕೆ ಶಿವಕುಮಾರ್ಗೆ, ಜೈ ಎಸ್ ಎನ್ ನಾರಾಯಣ ಸ್ವಾಮಿಗೆ. ಆತ್ಮೀಯ ಬಂಧುಗಳೇ, ಇವತ್ತು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ 45 ವರ್ಷಗಳ ಕಾಲ ನಿರಂತರದ ಪಕ್ಷ ನಿಷ್ಠೆಯ ಮೂಲಕವಾಗಿ ಇಡೀ ರಾಜ್ಯವನ್ನು ಗಮನ ಸೆಳೆದಂತಹ ಇವತ್ತು ಇಡೀ AICCಯಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಎಲ್ಲ ಪಕ್ಷದ ಕಷ್ಟ ಸಂದರ್ಭಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಎಲ್ಲ ಸಮಯಗಳಲ್ಲೂ ಕೂಡ ಗೆಲುವನ್ನು ಸಾಧಿಸಿ ಟ್ರಬಲ್ ಶೂಟರ್ ಅನಿಸಿಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯದ ಅವರ ಕನಸನ್ನು ಮುಖ್ಯಮಂತ್ರಿಯಾಗಿ ಸ್ವೀಕರಣೆ ಮಾಡ್ತಾ ಇದ್ದಾರೆ. ಆ ಪರವಾಗಿ ನಾವೆಲ್ಲರೂ ಕೂಡ ಬಂಗಾರಪೇಟೆ ತಾಲೂಕಿನ ಎಲ್ಲ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಅವರ ಒಂದು ಪಕ್ಷ ನಿಷ್ಠೆಗೆ ಮತ್ತು ಅವರ ನಾಯಕತ್ವಕ್ಕೆ ಇವತ್ತು AICC ಮನ್ನಣೆ ಕೊಟ್ಟು ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇದೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಭಾಗದಲ್ಲಿ
ಅತ್ಯುತ್ತಮವಾದಂತಹ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿ, ಅದಕ್ಕೆ ಅವರ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಆಶಿಸ್ತಾ ಇದ್ದೇನೆ.